ಅದ್ರಲ್ಲಿ ಮಾತ್ರ ಬಿಜೆಪಿ ರಾಜಕಾರಣ ಹುಡ್ಕೊಂಡು ಹೋಗೋದ? ಜನ ಇದನ್ನ ನೋಡ್ತಿದ್ದಾರೆ. ಎಷ್ಟು ಹಗರಣಗಳು ನಡೆಯಿತು, ಎಷ್ಟು ಭ್ರಷ್ಟಾಚಾರ ನಡೆಯಿತು, ಎಷ್ಟು ಜನರ ಸಾವಾಯ್ತು, ಎಷ್ಟು ಜನ ರೈತರ ಆತ್ಮಹತ್ಯೆ ಆಯ್ತು, ಎಷ್ಟು ಜ್ವಲಂತ ಸಮಸ್ಯೆಗಳು ಬಂದು ಒಂದ ಎರಡ ಇವತ್ತು ಕೂಡ ಬಿಜೆಪಿ ಅವರೆಲ್ಲದಕ್ಕೂ ಹೋರಾಟ ಮಾಡಲ್ಲ. ಇವರಿಗೆ ಎಷ್ಟೇ ಹೇಳಿ ಜನಗಳ ಬಗ್ಗೆ ಇವರಿಗೆ ಯಾವುದೇ ಒಂದು ಕಾಳಜಿ ಇಲ್ಲ. ಜನ ವಿರೋಧಿ ಸರ್ಕಾರ ಅಂತ ಹೇಳುದು ಏನಕ್ಕೆ ಹೇಳಿ, ಮಹಿಳಾ ವಿರೋಧಿ ಸರ್ಕಾರ ಅಂತ ಹೇಳಕ್ಕೆ ಹೇಳುದು ಹೇಳಿ. ಇಷ್ಟು ಬಾಣಂತಿಯರ ಸಾವಾಯ್ತು, ಇಷ್ಟು ಜನ ಪ್ರಾಬ್ಲಮ್ ಆಯ್ತು. ಇವರಿಗೆ ತಾಯಿ ಮಾತ್ರ ಅಂದ್ರೆ ಅವರಿಗೆ ಗೊತ್ತೇ ಇಲ್ಲ. ಹೆಣ್ಮಕ್ಕಳ ಬಗ್ಗೆ ಮಾತಾಡ್ತಿದ್ರೆ ಮಹಿಳಾ ಪರ ಸರ್ಕಾರ ಅಂತಾರೆ. ಇದೇನೇ ನಿಮ್ಮ ಮಹಿಳಾ ಪರ ಸರ್ಕಾರ? ಒಂದು ಮಹಿಳೆ, ಒಂದು ಹಿರಿಯ ಪತ್ರಕರ್ತೆ, ಒಂದು ಮಹಿಳೆ ಆಗಿವರು ಈ ತರ ನಿಮ್ಮ ಈ ಜಿಲ್ಲೆಯಲ್ಲಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹೆರಿಗೆ ಆಗ್ಲಿ ಅಂದ್ರೆ ಎಷ್ಟು ಉಡಾಫೇರಿ, ಏನ್ ನಾಚಿಕೆ ಆಗಲ್ವಾ ಸರ್ ಈ ತರ ಮಾತನ್ನಕ್ಕೆ? ನಿಮ್ ಮನೆಯಲ್ಲಿ ಯಾರು ಹೆಣ್ಮಕ್ಳು ಇಲ್ವಾ ಈ ತರ? ಅಂದ್ರೆ ಈ ಒಂದು ಪತ್ರಕರ್ತೆಯ ಡೆಲಿವರಿ ಆದ್ಮೇಲೆ ನೀವು ಅಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೀವಿ, ಇದು ನಿಮ್ಮ ಕರ್ತವ್ಯ ಅಲ್ವಾ? ಅಥವಾ ಒಂದು ಮಾತು ಇಲ್ಲ ನಾವು ನೋಡೋಣಮ್ಮ ಮಾಡೋಣ, ಏನೋ ಇಂಥ ಒಂದು ಮಾತು, ಅಥವಾ ನೀವು ಇಷ್ಟು ಸರಿ ನಿನ್ನೆಯಿಂದ ಈ ನ್ಯೂಸ್ ಬಿತ್ತರಿಸ್ತಾ ಇದ್ದೀರಾ, ಒಂದ್ ಸರಿಯಾದ್ರೂ ಫೋನ್ ಮಾಡಿ, ಒಂದ್ ಸರಿಯಾದ್ರೂ ಪತ್ರಕರ್ತ ಕರೆದ್ಬಿಟ್ಟು ತಪ್ಪಾಗಿದೆ ಅಮ್ಮ, ಹೆಣ್ಮಕ್ಳಿಗೆ ಇದರಿಂದ ಬೇಜಾರಾಗಿ ಒಂದು ಕ್ಷಮಾಪಣೆ ಕೇಳ್ಬೇಕು ತಾನೆ? ಅದು ಮಾಡಿಲ್ಲ. ಯಾಕೆ ಇವ್ರು ರಾಜೀನಾಮೆ ಕೊಡ್ಬೇಕ್ರಿ? ಯಾಕ್ರಿ ಆ ಸೀಟಲ್ಲಿ ಯಾಕ್ರಿ ಇದ್ದೀರಾ? 40 ವರ್ಷದಿಂದ ನೀವು ರಾಜಕೀಯ ಮಾಡ್ತಾ ಇದ್ದೀರಾ. ರಾಮಕೃಷ್ಣ ಹೆಗಡೆಯವರಂತಹ ಅವರ ಅನುಯಾಯಿಗಳಂತ ಹೇಳ್ಕೊಂಡು ಬಂದಿದ್ದೀರಾ, ಅಂತ ಸಜ್ಜನ ರಾಜಕಾರಣಿ ಅಂತ. ಅವ್ರು ಈ ತರ ಸಾರ್ವಜನಿಕ ಜೀವನದಲ್ಲಿ ಯಾವತ್ತೂ ಮಾತಾಡಿಲ್ಲ ರೀ. ಅವ್ರ ಜೊತೆ ನೀವು ಬೆಳೆದವರು ಅಂತ ಹೇಳ್ಕೊಂಡು ಬಂದಿದ್ದೀರಾ, ನಿಮ್ಮ ಇದ್ರಲ್ಲಿ ನೋಡಿದ್ದೀರಾ. ಅಂತವರು ಇವತ್ತು ಹೆಣ್ಣು ಮಕ್ಕಳ ಬಗ್ಗೆ ಇಂಥ ಉಡಾಫೆ ಮಾತಾ, ಈ ರೀತಿಯಾಗಿ ನಿಮ್ಮ ಹತ್ರ ಈ ಒಂದು ರಾಜಕೀಯ ಇದರಲ್ಲಿ ಇದೀರಾ ನೀವು ಅಂತ ಹೇಳಿ ಇಷ್ಟು ವರ್ಷದಿಂದ ಇದ್ದೀರಾ. ನಿಮ್ಗೊಂದು ಹಿರಿತನಕ್ಕೆ ಒಂದು ಗೌರವ ಕೊಡ್ತಾ ಇದೀವಿ. ಹೆಣ್ಣು ಮಕ್ಕಳ ಪರವಾಗಿ ನಾವಿರೋದಕ್ಕೆ ಈಗ ಗೌರ್ಮೆಂಟ್ ನಮ್ದಿರೋದು. ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಗೃಹ ಲಕ್ಷ್ಮಿ ಅಂತ ಕೊಟ್ವಿ, ಬಸ್ಸಲ್ಲಿ ಓಡಾಡಕ್ಕೆ ಫ್ರೀ ಆಗಿ ಮಾಡ್ಕೊಟ್ವಿ ಅಂತ ಹೇಳ್ಕೊಂಡು ಏನ್ ಮೇಡಮ್, ಒಂದು ನಿಮಿಷ, ಇಷ್ಟು ವರ್ಷದಿಂದ ನಮ್ಮ ಗವರ್ಮೆಂಟ್ ಇರುವಾಗ, ಬಿಜೆಪಿ ಗವರ್ಮೆಂಟ್ ಇರುವಾಗ ಆರ್ಡರ್ ಮಾಡಿರೋ ಬಸ್ ಬಿಟ್ರೆ ಒಂದೇ ಒಂದು ಹೊಸ ಬಸ್ ಆಮೇಲೆ ಬಂದಿದ್ಯಾ? ಅವಾಗ ಆರ್ಡರ್ ಮಾಡಿರೋದು ಬಂದಿದೆ ಬಿಟ್ರೆ ಯಾವ್ದಾದ್ರು ಬಂದಿದ್ಯಾ? ಇಷ್ಟು 4 ನಿಗಮಗಳಿದೆ ರಾಜ್ಯ, ಇದಕ್ಕೆ KSRTCಗೆ ಸಂಬಂಧಪಟ್ಟಂಗೆ. ಯಾವ್ದಾದ್ರು ನಿಗಮದ ಎಷ್ಟು ಸಾಲ ಇದೆ? ಅಲ್ಲಿರುವ ಹೇಳ್ತಿರಲ್ಲ ಮೇಡಮ್, ಅಲ್ಲಿಯ ಒಳಗಿನ ಪರಿಸ್ಥಿತಿ ಏನ್ ಗೊತ್ತಾ? ಅಲ್ಲಿರುವ ಎಂಪ್ಲಾಯರ್ಗೆ ಗ್ರಾಚ್ಯುಟಿ ಫಂಡ್ ಬಂದಿದ್ಯಾ? ಏನ್ ಬಂದಿದೆ? ಅಲ್ಲಿರುವ ನೋಡಿ, ಪ್ರತಿ ಏನೇ ಮಾತಾಡಿದ್ರು ಇವ್ರೇನು ಇವರು ನಾವು ಓಟ್ ಸಾರಿಗೆ ಹೋರಾಟದ ಬಗ್ಗೆ ನಿಮಗೆ ಮಾತಾಡೋದು ನೈತಿಕತೆ ಬಿಡಿ. ನೀವಿದ್ದಾಗಲೇ ಅಲ್ಲಿ ಹೋರಾಟ ಶುರುವಾಗಿದೆ. ಇವಾಗ ಎಷ್ಟು ಸಾಲ ಬಿಜೆಪಿ ಅವರಿಗೆ ಆತರ ಹೇಳ್ಬೇಡಿ. ಇವಾಗ ನೀವು ಬಸ್ ಫ್ರೀ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ, ಬಸ್ಸಿಗೆ ರೇಟ್ ಜಾಸ್ತಿ ಮಾಡಿದೀರಾ? ಎಷ್ಟು ಜಾಸ್ತಿ ಮಾಡಿದಿರಾ? ಅಥವಾ ಅಲ್ಲಿರುವ ಎಂಪ್ಲಾಯಿಗಳಿಗೆ ಗ್ರಾಚ್ಯುಟಿ ಫಂಡ್ ಕೊಟ್ರ? ಸ್ಯಾಲರಿಗಳ ಬಗ್ಗೆ ಅವರಿಗೆ ಯಾವ್ದಾದ್ರು ಸಪೋರ್ಟ್ ಮಾಡಿದ್ರ? ಅಥವಾ ಏನೇನು ಎಷ್ಟು ಸಾಲ ಆ ಒಂದು KSRTC ಇದಕ್ಕೆ ಸಾಲ ಎಷ್ಟು ಪೆಂಡಿಂಗ್ ಇದೆ, ಗವರ್ಮೆಂಟ್ ಇಂದ ಎಷ್ಟು ಕೊಡ್ಬೇಕಾಗುತ್ತೆ ಅದು ಕೊಟ್ಟಿದ್ದೀರಾ? ಎಲ್ಲಾ ಪ್ರಾಬ್ಲಮ್ ಗಳನ್ನು ಬದಿಗಿಟ್ಬಿಟ್ಟು ನಾವು ಓನ್ಲಿ ಮತ ಬ್ಯಾಂಕ್ ಸರ್ಕಾರ ಇದು. ವೋಟ್ ಬ್ಯಾಂಕ್ ಬಿಟ್ರೆ ಈ ಸರ್ಕಾರಕ್ಕೆ ಯಾವ್ದಾದ್ರು ಒಂದು ಜನಗಳ ಬಗ್ಗೆ ಕಾಳಜಿ ಇದೆಯಾ? ಇಲ್ಲ, ಒಂದು ಅಫೀಸ್ಮೆಂಟ್ ಪೊಲಿಟಿಕ್ಸ್. ಇವಾಗ ಸುಮ್ನೆ ರೀ ಏನು ಬಾನು ಮುಸ್ತಾಫ್ ಅಂತವ್ರನ್ನ ಒಂದು ಲೇಖಕಿ ಅವರು, ಅವರಿಗೆ ನಾವು ಒಂದು ಹೆಣ್ಮಕ್ಳಾಗಿ ರೆಸ್ಪೆಕ್ಟ್ ಕೊಡ್ತೀವಿ. ಮಹಿಳಾ ವಿರೋಧಿ ಅಂದ್ರೆ ನೀವು ಬರ್ತೀರ, ನಾವು ಹೋಗಿ ಬಂದು ಹಿಂಗ್ ಮಾತಾಡಿದಾರಲ್ಲ, ಒಂದು ವ್ಯವಸ್ಥೆ ಕೇಳಿದಕ್ಕೆ ಹಿಂಗ್ ಅಂದಿದಾರಲ್ಲ ಅಂದ್ರೆ ಹೋಗಿ ಬಂದು ಮೈಸೂರು ದಸರಾ ಉದ್ಘಾಟನೆ ಮಾಡೋ ಬಾನು ಮುಸ್ತಾಕ್ ಅವ್ರನ್ನ ಯಾಕ್ರಿ ಮೇಡಮ್ ಹೇಳ್ಕ ಬರ್ತೀರಾ ನೀವು? ಬಿಜೆಪಿ ಅವರು ಮೇಡಮ್, ನೀವು ಧರ್ಮ ವಿರೋಧಿನ, ಮಹಿಳಾ ವಿರೋಧಿ ಮೇಡಮ್. ಇದು ಈ ಮಾತು ನಾನು ಕೇಳಕ್ ಇತ್ತಲ್ಲ. ಅವರು ಇಂತ ಬಾನು ಮುಸ್ತಾಕ್ ಬಗ್ಗೆ ನಂಗೆ ಅತ್ಯಂತ ಪ್ರೀತಿ ಇದೆ, ಅತ್ಯಂತ ಗೌರವ ಇದೆ. ಅವರು ಏನು ಬೂಕರ್ ಪ್ರಶಸ್ತಿ ಬಂದಾಗ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಇದ್ರಲ್ಲೂ ಇದೆ. ಒಂದು ಮಾತು ಹೇಳ್ತೀನಿ, ನೀವು ಒಂದು ನಿಮಿಷ ಅವರಿಗೆ ಅವಕಾಶ ಕೊಡ್ಲೇಬೇಕು. ಬಾನು ಮುಸ್ತಾಕ್ ಅಂತ ಅವ್ರ ಬಗ್ಗೆ ಅಂತ ಒಂದು ಲೇಖಕಿಗೆ ನೀವು ಧರ್ಮ ಸಂಕಟಕ್ಕೆ ಮಾಡಿದೀರಾ. ಅವರು ಒಂದು ದಿನ ಅದನ್ನ ತಂದಿದ ಬಿಜೆಪಿ ಬಿಡಿ. ನೀವು ಮಾತಾಡ್ರಿ, ನೀವು ಮಾಡೇ ಮಾಡ್ತೀವಿ. ಈ ಸರ್ಕಾರ ಯಾವ ತರ ಎಷ್ಟು ಅಫೀಸ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾ ಇದೆ, ಎಷ್ಟು ಮಹಿಳೆಯರ ಬಗ್ಗೆ ತುಚ್ಛ ರೀತಿಯಾಗಿ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಅವರು ಜನ ಸಾಹಿತ್ಯ ಒಂದು ಸಮಾವೇಶದಲ್ಲಿ ಹೇಳ್ತಾರೆ, ನೋಡಿ ನಾನು ಹೇಗ್ ನಿಂತ್ಕೊಳ್ಳಿ, ಅರಿಶಿನ ಕುಂಕುಮ ಇರುವಂತಹ, ಲೇಪನ ಇರುವಂತಹ ಈ ಭುವನೇಶ್ವರ್ ನಿಲ್ಸಿದಾರೆ ಅಂತ ಹೇಳಿದಂತವರಿಗೆ ಇಂಥ ಧರ್ಮ ಸಂಕಟ ಈ ಲೇಖಕಿ ಇವ್ರು ಮಾಡ್ತಾರೆ. ಆ ಲೇಖಕಿ ತಪ್ಪು ಅಂತ ನಾನು ಹೇಳ್ತಾರೆ. ಈ ಮಾನ್ಯ ಸಿದ್ದರಾಮಯ್ಯ ಅವರು ಬೇಕು ಅಂತ ಮಾಡ್ತಿದ್ದಾರೆ. ಇದು ಅಫೀಸ್ಮೆಂಟ್ ಪೊಲಿಟಿಕ್ಸ್, ಇದು ಬೇಕು ಅಂತ ಮಾಡೋದು ಬೇರೆ ಏನು ಇಲ್ಲ. ಅವ್ರು ಬೇಕಾದಾಗ ನಡ್ಕೊಳ್ತಾರೆ. ನಾನು ಮತ್ತೊಮ್ಮೆ ಮಾನ್ಯ ಸಿದ್ದರಾಮಯ್ಯ ಹೇಳೋದು, ನಿಮ್ಮ ಇಡೀ ಸಂಪುಟದಲ್ಲಿ ಲಾಭ ಆಗುತ್ತೆ ಅದಕ್ಕೆ ಮಾತ್ರ ಪ್ರತಿಭಟನೆ ಮಾಡಿ. ಖಂಡಿತ ಇಲ್ಲ ಮೇಡಮ್, ಖಂಡಿತ ಇಲ್ಲ. ಜನಪರವಾಗಿ ನಾವು ಪ್ರತಿಭಟನೆ ಮಾಡಿದೀವಿ. ಪ್ರತಿನಿತ್ಯ 2 ವರ್ಷದಿಂದ ಎಷ್ಟು ಪ್ರತಿಭಟನೆ ಮಾಡಿದೀವಿ. ಬೇಕಾದ್ರೂ ಮಾಡ್ತೀನಿ, ನಿಮ್ ಬಾಯಿ ಮುಚ್ಚಕ್ಕೆ ಬಿಜೆಪಿ ಅವ್ರು ನೀವು ಕರ್ದಾಗ ಆಗುತ್ತೆ, ಇವ್ರು ಕರ್ದಾಗ ಆಗಲ್ವಾ ಅಂತ. ಖಂಡಿತ ಇಲ್ಲ ಡಿಬೇಟ್ ಮಾಡೋದು. ನಮ್ಗೆ ಹೇಳಿದ್ರೆ ನೀವು ನಾವು ತಪ್ಪು ಮಾಡ್ತೀವಿ, ನಾವು ಧರ್ಮ ಮಾತಾಡ್ತೀವಿ ಅಂತ ನಿಸಾರ್ ಅಹಮದ್ ಅಂತ ನಿತ್ಯೋತ್ಸವಕ್ಕೆ ಬಂದ್ರು ನಾವು ಮಾತಾಡಿಲ್ಲ.
ನಾವು ಖಂಡಿತವಾಗ್ಲೂ ಧರ್ಮದ ಬಗ್ಗೆ ಮಾತಾಡ್ತಿಲ್ಲ. ಇಲ್ಲಿ ಹೆಣ್ಮಗಳು ಅಂತ ಹೆಣ್ಮಗಳು ಅಂತಲ್ಲ, ಮಹಿಳೆಗೆ ಅರಶಿನ ಮಾಡ್ತಾರೆ ಕುಂಕುಮ ಮತ್ತೆ? ಕಂಡ್ರೆ ಉರಿದು ಬೀಳುವಂತವ್ರಿಗೆ ನಾವು ಎಲ್ಲ ಉರ್ದು ಬಿದ್ರು. ಏನ್ ಹೇಳಿದ್ರು? ಅವ್ರು ಹೇಳಿಲ್ವಾ? ಏನ್ ಹೇಳಿದ್ರು? ಭುವನೇಶ್ವರಿಗೆ ನಾವು ಹೆಂಗ್ ನಿಂತ್ಕೊಳ್ಳಿ ಅಂತ ಜನ ಸಾಹಿತ್ಯದಲ್ಲಿ ನಾನು ಪ್ಲೇ ಮಾಡ್ಲಾ? ನಾನು ತಗೊಂಡೋಗಿ ಏನ್ ಮಾತಾಡಿದೆ ಅಂತ ದರ್ಗಾದಲ್ಲಿ ನಿಂತ್ಕೊಳ್ಳೋರು ನಾನು ಹೆಂಗ್ ನೋಡ್ಲಿ ಅಂತ ಕೇಳಿದ್ರು. ಉರ್ದು ಬಿದ್ರ? ಅರಿಶಿನ ಕುಂಕುಮ ಆಗಲ್ಲ, ಅದು ಖಾರ ಪುಡಿ ಇದ್ದಂಗೆ ಅಂತ ಏನಾದ್ರು ಹೇಳಿದ್ರ? ಇಷ್ಟು ಸಾವಿರಾರು ವರ್ಷದಿಂದ ಮಹಿಳೆಯರ ಬಗ್ಗೆ ನೀವು ಮೇಡಮ್ ಹೇಳ್ತೀನಲ್ಲ, ಹಿಂದೂಗಳ ಅವರೊಬ್ಬ ಹೆಣ್ಮಕ್ಳು ಬಾಳ ನಮ್ಮ ನಾಡ ಹಬ್ಬರಿ ದಸರಾ ಅಂದ್ರೆ ಅಷ್ಟು ಸುಲಭ ಅಂತ ತಿಳ್ಕೊಬೇಡಿ. ನಾವು ನೋಡಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತವ್ರು ನಾವು. ಅದನ್ನೇ ಅವರು ಮಾಡಿ ತೋರಿಸ್ತಾ ಇದ್ದಾರೆ. ಏನ್ ಮಾಡಿ ತೋರಿಸ್ತಾ ಇದ್ದಾರೆ? ಇಲ್ಲಿ ನೋಡಿ, ಧರ್ಮಾತೀತವಾಗಿ ನಾವು ಒಬ್ಬ ಸಾಧಕಿಗೆ ಉದ್ಘಾಟನೆ ಕಾರ್ಯಕ್ರಮ ವಿವಿಧತೆಯಲ್ಲಿ ಏಕತೆ ಯಾಕೆ ಹೇಳ್ತೀನಿ ಅಂದ್ರೆ, ಅಸ್ಸಾಂ ಅಲ್ಲಿ ನಾವು ಬಿಹು ಅಂತ ಆಚರಿಸ್ತೀವಿ. ಅದೇ ನೀವು ಪೊಂಗಲ್ ಹಬ್ಬ ತಮಿಳುನಾಡು ಬಂದ್ರೆ ಪೊಂಗಲ್ ಅಂತ ಆಚರಿಸ್ತೀವಿ. ಕರ್ನಾಟಕದಲ್ಲಿ ನಾವು ಸಂಕ್ರಾಂತಿ ಅಂತ ಆಚರಿಸ್ತೀವಿ. ವಿವಿಧತೆಯಲ್ಲಿ ಏಕತೆ ನೋಡುವಂತಹ ನಮ್ಮವರನ್ನ, ನಮ್ಮಂತ ಒಂದು ಎಲ್ಲವನ್ನು ಒಪ್ಪಿಕೊಂಡಿರುವ ಸಮಾಜ ಅಂದ್ರೆ ಹಿಂದೂ ಸಮಾಜ. ಅದ್ರ ಬಗ್ಗೆ ಬುಗಿ ಬೀಳ್ತಿರಲ್ಲ, ಪ್ರತಿ ಒಂದಕ್ಕೂ ಈ ತರ ಮಾಡ್ತಿರಲ್ಲ. ನಾಚಿಕೆ ಆಗಲ್ವಾ? ಮಾನ್ಯ ಸಿದ್ದರಾಮಯ್ಯನವರು ಕೇಳ್ತಾ ಇದ್ದೀನಿ ನಾನು, ಜಾತಿ ಜಾತಿ ನಡುವೆ, ಧರ್ಮ ಧರ್ಮ ನಡುವೆ ಕಣ್ಣು ಕಾಣಿಸ್ತಾ ಇಲ್ವಾ? ಹೆಣ್ಮಗಳ ಬಗ್ಗೆ ಎಷ್ಟು ಮಾತಾಡ್ತಾರೆ? ನಿಮ್ಮ ಸಂಪುಟದಲ್ಲಿ ಇದ್ದಾರೆ, ಅವ್ರ ಬಗ್ಗೆ ನಿಮಗೆ ನಾಲಿಗೆ ಕಡಿವಾಣ ಹಾಕ್ಬೇಕಂತ ಅನ್ಸಲ್ವಾ ಮಾನ್ಯ ಸಿದ್ದರಾಮಯ್ಯ ಅವರಿಗೆ? ಅಲ್ಲ ರೀ ಕಾಂತಿ ಶೆಟ್ಟಿ ಅವರೇ, ಹೋಗಿ ಬಂದು ನಾನು ಟ್ರ್ಯಾಕ್ ಚೇಂಜ್ ಮಾಡ್ಬೇಡಿ, ಇದ್ರ ಬಗ್ಗೆ ಮಾತಾಡಿ ಅಂತೀನಿ. ಇಡೀ ಸರ್ಕಾರನೇ ಉಡಾಫೆ ಸರ್ಕಾರ, ಸರ್ಕಾರ, ಇಡೀ ಸರ್ಕಾರನೇ ಇಡೀ ಸರ್ಕಾರನೇ ಜನ ವಿರೋಧಿ ಸರ್ಕಾರ ಅಂತ ಅವಾಗ್ಲೇ ಹೇಳಿದೆ. ಮಹಿಳೆಯರ ಬಗ್ಗೆ ಅಂತೂ ಕಿಂಚಿತ್ತು ಸಾಗುಲಕ್ಷಿ ಇಲ್ಲ ಅವರಿಗೆ. ಹೋಗಿ ಬಂದವ್ರನ್ನ ಟ್ರ್ಯಾಕ್ ಪ್ರಯತ್ನ ಪಡ್ತಾ ಇದ್ದೀನಿ.